ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಮಾಡಿಬಿಟ್ಟು ತೋರಿಸ್ತಾ ಇದ್ದೀವಿ ಈ ಒಂದು ಇಡ್ಲಿ ಸಾಂಬಾರು ಅಂತ. ಈ ಸಾಂಬಾರು ಇಡ್ಲಿ, ದೋಸೆ, ವಡೆ, ರೈಸ್ ಜೊತೆ, ಮುದ್ದೆ ಜೊತೆ ನೀವು ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು. ಈ ಒಂದು ಸಾಂಬಾರಿಗೆ ಬೇಳೆನೇ ಹಾಕೋದು ಬೇಕಾಗಿಲ್ಲ. ಬೇಳೆ ಹಾಕ್ದೇ ಈ ರೀತಿಯಾಗಿರ್ತಕ್ಕಂಥ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಈ ಒಂದು ಸಾಂಬಾರು. ನೀವು ಒಂದು ಸಲ ಮಾಡಿ ನೋಡಿ, ಖಂಡಿತವಾಗ್ಲೂ ಈ ಸಾಂಬಾರನ್ನ ಪದೇ ಪದೇ ಮಾಡ್ತೀರಾ. ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಬೋದು. ಸೊ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾವಿಲ್ಲಿ ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಒಂದು 2ರಿಂದ 3 ಟೊಮೊಟೊನ ತೊಗೊಂಡಿದ್ದೀವಿ. ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ. ಆಮೇಲೆ ಒಂದು 7ರಿಂದ 8 ಹಸಿಮೆಣಸಿಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊಂಡ್ಬಿಟ್ಟು 1 ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಈ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಬರೋವರೆಗೂ ಇದನ್ನು ಕೂಗಿಸ್ಕೊಳ್ಳೋಣ. ಸೊ ಇವಾಗ ಒಂದು 2 ವಿಸಿಲ್ ಆಗೋಷ್ಟು ಕೂಗಿಸ್ಕೊಂಡಿದ್ದೀವಿ. ನೋಡ್ಬೋದು ಚೆನ್ನಾಗಿ ಕುದ್ದಿದೆ. ಇವಾಗ ಈ ಕುದ್ದಿರ್ತಕ್ಕಂಥ ಈ ಪದಾರ್ಥನ ಎಲ್ಲ ಈ ರೀತಿ ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ಯಾಕೆಂದರೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬೇಕು, ನುಣ್ಣಗೆ ಇದನ್ನು ರುಬ್ಕೊಬೇಕು. ಆವಾಗಲೇ ಇದ್ರ ರುಚಿ ದುಪ್ಪಟ್ಟಾಗುತ್ತೆ. ನಮಗೆ ಒಂದು ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಬರೋದಕ್ಕೆ ಈ ಎಲ್ಲ ಪದಾರ್ಥಗಳು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಬೆಂದಿದೆ ಈ ಒಂದು ಈರುಳ್ಳಿ, ಟೊಮೊಟೊ ಅಂತ. ಇದನ್ನು ನಾವಿವಾಗ ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಅದಕ್ಕೆ ನಾವಿವಾಗ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸ್ಪೈಸಸ್ಗೆ ನಾವಿಲ್ಲಿ 1 ಟೀ ಸ್ಪೂನ್ನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀವಿ. ಆಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈ ಒಂದು ಮಸಾಲೆ ಜೊತೆನೇ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಅಂತ ಹೇಳ್ಬೋದು. 1 ಟೀ ಸ್ಪೂನ್ನಷ್ಟು ನಾವಿಲ್ಲಿ ರಸಮ್ ಪೌಡ್ರನ್ನ ತೊಗೊಂಡಿದ್ದೀವಿ. ನೀವು ಬೇಕಿದ್ದರೆ ಸಾಂಬಾರು ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಆಮೇಲೆ 1 ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು ಸಹ ಇದಕ್ಕೆ ತೊಗೊಂಡಿದ್ದೀವಿ. ಆಮೇಲೆ ನಾವೇನು ಕುದಿಸ್ಕೊಂಡಿದ್ದೀವಿ ಆ ಒಂದು ಪದಾರ್ಥ ಎಲ್ಲ ಇದಕ್ಕೆ ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಸೊ ನೋಡ್ಬೋದು ಈ ಎಲ್ಲ ಪದಾರ್ಥನೂ ನಾವು ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀವಿ. ಸೊ ಈ ರೀತಿ ಎಲ್ಲ ಪದಾರ್ಥನೂ ಮಿಕ್ಸಿ ಜಾರ್ಗೆ ಸೇರಿಸಾದ್ಮೇಲೆ ನುಣ್ಣಗೆ ಇದನ್ನು ರುಬ್ಕೊಂಬರಬೇಕು. ತುಂಬ ನುಣ್ಣಗೆ, ಎಷ್ಟು ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಕ್ಕಾಗುತ್ತೋ ಅಷ್ಟೊಂದು ನೀಟಾಗಿ ರುಬ್ಕೊಳ್ಳಿ. ಆವಾಗಲೇ ಇದ್ರ ಟೇಸ್ಟು ದುಪ್ಪಟ್ಟಾಗುತ್ತೆ. ಇವಾಗ ನಾವು ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀವಿ. ಆ ಒಂದು ಪಾತ್ರೆಗೆ ಒಂದು 3ರಿಂದ 4 ಟೀ ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀವಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾವು ಸಾಸಿವೆನ ಸೇರಿಸ್ಕೊಂಡಿದ್ದೀವಿ. ಸಾಸಿವೆ ಸಿಡಿತಾ ಇದ್ದಂಗೆ ಜೀರಿಗೆ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು 2ರಿಂದ 3 ಒಣ ಮೆಣಸಿಕಾಯಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀವಿ. ಇದಿಷ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು 30 ಸೆಕೆಂಡ್ವರೆಗೂ. ಇವಾಗ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಮುಂಚೆ ಏನು ಪದಾರ್ಥ ಎಲ್ಲ ಕುದಿಸ್ಕೊಂಡಿದ್ವಿ ಆ ಒಂದು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಇವಾಗ ಕುದಿಸಿರ್ತಕ್ಕಂಥ ನೀರನ್ನು ಸೇರಿಸಾದ್ಮೇಲೆ ನಾವು ಮಿಕ್ಸಿಗೆ ಏನು ಹಾಕ್ಕೊಂಡು ಬಂದಿದ್ವಿ ಆ ಒಂದು ಮಸಾಲೆ ಸಹ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಇದೆಲ್ಲನೂ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಸುಮಾರು ಒಂದು 10ರಿಂದ 15 ನಿಮಿಷದವರೆಗೂ ಇದನ್ನು ಕುದಿಸ್ಕೊಳ್ಳಿ. ಆವಾಗಲೇ ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ನಾವು ಇದಕ್ಕೆ ಸೇರಿಸ್ಕೊಂಡಿದ್ದೀವಿ. ಸೊ ನೋಡ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ ಬಂದಿದೆ. ಆಮೇಲೆ ಅಷ್ಟೇ ರುಚಿ ಕೂಡ ಬಂದಿದೆ ಈ ಒಂದು ಸಾಂಬಾರು. ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಸಾಂಬಾರನ್ನ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬರಲಿ ಈ ಒಂದು ಸಾಂಬಾರು ಅಂತ ನಾವಿಲ್ಲಿ 1 ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಒಂದು ಸ್ವಲ್ಪನೇ ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಕೊಂಡ್ರೆ ಅದ್ರ ಫ್ಲೇವರ್ ಏನಿದೆ ಸಾಂಬಾರು ಫ್ಲೇವರೆಲ್ಲ ಹಾಳಾಗೋಗ್ಬಿಡುತ್ತೆ. 1 ಟೀ ಸ್ಪೂನ್ನಷ್ಟು ಸೇರಿಸಿದ್ರೆ ಸಾಕು. ತುಂಬ ಕೂಡ ಸೇರಿಸ್ಬೋದು. ಅದು ಸೇರಿಸಿದ ತಕ್ಷಣ ಕೂಡ ನಮಗೆ ಸಾಂಬಾರು ಅದೇ ತಿಳಿನಲ್ಲೇ ಇರಬೇಕು. ನೀವೇನಾದರೂ 2ರಿಂದ 3 ಟೀ ಸ್ಪೂನಷ್ಟು ಸೇರಿಸಿಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು. ಸೊ ಆದಷ್ಟು ಈ ರೀತಿಯಾಗಿ ನೀವು ಸಾಂಬಾರನ್ನ ಮಾಡ್ಕೊಳ್ಳಿ. ಆವಾಗಲೇ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಈ ಒಂದು ಬೇಳೆ ಇಲ್ಲದೆ ಮಾಡಿರ್ತಕ್ಕಂಥ ಸಾಂಬಾರು.
ಸೊ ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಈ ಒಂದು ಸಾಂಬಾರು. ಕೊನೆಯದಾಗಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಹ ಸೇರಿಸಿದ್ದೀವಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಇಡ್ಲಿ ಜೊತೆ ಅಂತೂ ಈ ಸಾಂಬಾರು ಮಾಡಿಸ್ದಂಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು.